ಪ್ರಿಯ ವೀಕ್ಷಕರೇ, ಈ ದಿನ ನಾವು ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸೌರಶಕ್ತಿ ವಿಜ್ಞಾನ ವಸ್ತು ಪ್ರಯೋಗಾಲಯಕ್ಕೆ ಭೇಟಿ ನೀಡಿದ್ದೆವು. ಇಲ್ಲಿನ ದೃಶ್ಯಗಳನ್ನು ನೋಡಿದರೆ ಇದು ಸರ್ಕಾರಿ ಶಾಲೆಯ ಪ್ರಯೋಗಾಲಯವೋ ಅಥವಾ ಯಾವುದೋ ಖಾಸಗಿ ಸಂಸ್ಥೆಯ ವಿಜ್ಞಾನ ಲ್ಯಾಬೋ ಎಂಬ ಅನುಮಾನ ಮೂಡುವಷ್ಟು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಲಾಗಿದೆ. ಶಾಲೆಯ ಈ ಸೌರಶಕ್ತಿ ಆಧಾರಿತ ವಿಜ್ಞಾನ ಪ್ರಯೋಗಾಲಯದಲ್ಲಿ ಪಠ್ಯಪುಸ್ತಕಗಳಲ್ಲಿ ಇರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಅಗತ್ಯವಾದ ಹಲವು ಪ್ರಾಯೋಗಿಕ ಮಾದರಿಗಳು, ಉಪಕರಣಗಳು ಮತ್ತು ವಿಜ್ಞಾನ ಪ್ರಯೋಗಗಳನ್ನು ನೇರವಾಗಿ ನೋಡುವ ಹಾಗೂ ಮಾಡುವ ಅವಕಾಶ ವಿದ್ಯಾರ್ಥಿಗಳಿಗೆ ಲಭ್ಯವಾಗಿದೆ. ಸೌರಶಕ್ತಿಯ ಉಪಯೋಗ, ವಿದ್ಯುತ್ ಉತ್ಪಾದನೆ, ಸರಳ ವಿಜ್ಞಾನ ತತ್ವಗಳು ಸೇರಿದಂತೆ ಹಲವು ವಿಷಯಗಳನ್ನು ವಿದ್ಯಾರ್ಥಿಗಳು ಅನುಭವಾತ್ಮಕವಾಗಿ ಕಲಿಯುತ್ತಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಕಲಿಸಲು ಪ್ರಯೋಗಾಲಯಗಳು ಅತ್ಯಗತ್ಯವಾಗಿವೆ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಈಗಾಗಲೇ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯಗಳಿದ್ದು ವಿದ್ಯಾರ್ಥಿಗಳು ವಿಜ್ಞಾನ ವಿಷಯವನ್ನ ಕೇವಲ ಪುಸ್ತಕಾಧಾರಿತವಾಗಿ ಮಾತ್ರವಲ್ಲದೆ ನೇರ ಪ್ರಯೋಗಗಳ ಮೂಲಕ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ದೊಡ್ಡೇರಿ ಗ್ರಾಮದ ಈ ಶಾಲೆ ಇತರ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಿದ್ದು ಸರ್ಕಾರಿ ಶಿಕ್ಷಣದ ಗುಣಮಟ್ಟವನ್ನು ಮತ್ತಷ್ಟು ಉತ್ತೇಜಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಬಗ್ಗೆ ಮುಖ್ಯ ಶಿಕ್ಷಕ ನಾಗರಾಜ್ ಹಾಗೂ ವಿದ್ಯಾರ್ಥಿಗಳು ಏನ್ ಹೇಳಿದ್ದಾರೆ ನೀವೇ ಕೇಳಿ. ಕಸ ಏನೇನಾಗಿ ತರಕಾರಿ ಏನು ಬೀಜ ಅದೇ ಫಲ ಹಾಂ ಇದು ಇದೇನು ಬೀಜ ಏನು ತರಕಾರಿ ಹಾಂ ಮೆಂತ್ಯ ಸೊಪ್ಪು ಇದು ಕಿರಿಕ್ಸಾಲೆ ಹಾಂ 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 ಇನ್ನೇ ಇಷ್ಟ ಏನೋ ಬೇರೆ ಬೇರೆ ಬೆಳೆದಿರ ಸೋಲಾರ್ ಏನೋ ಉಪಯೋಗ ಮಾಡ್ತಾರೆ ಸರ್. ಕರೆಂಟ್ ಬೇಕಲ್ಲ ಕರೆಂಟ್. ಹಾಂ 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 ವಿವಿಧ ಆಕೃತಿಗಳನ್ನು 3 ಬಳೆ ಹಾಕಿದ್ವಿ. ಸಾವಿರಾರು ಬಳೆ ಕಾಣ್ತದೆ. ಆವರ್ತಕ ಪ್ರತಿಫಲನ ಮಾಡ್ತಾರೆ. ಬರೀ ಬರೀ ಶಕ್ತಿಗೆ ಸಂಬಂಧಪಟ್ಟಂತೆ ಆಮೇಲೆ ಸೋಲಾರ್ ವಾಟ್ ಮೀಟರ್ಸು, ಸೋಲಾರ್ ಪವರ್ ಸ್ಟೇಷನ್ಸು, ಆಮೇಲೆ ಸೌರಶಕ್ತಿ ವಿಜ್ಞಾನ ಅಂದರೆ ಸೂರ್ಯನ ಶಾಖದ ವಿದ್ಯುತ್ ಉತ್ಪತ್ತಿ ಮಾಡಬೇಕಂಥವು, ಆಮೇಲೆ ಸ್ಪೆಸಿಮನ್ಸ್ ವಿವಿಧ ರೀತಿಯ ಮಾದರಿಗಳನ್ನು ಪ್ರಾಣಿ ಮತ್ತು ಸಸ್ಯ ಮಾದರಿಗಳನ್ನು ಸಂಗ್ರಹಿಸಲಾಗುತ್ತೆ. ಇದು ಪೂರ್ತಿಯು ಬೆಳಕು ಪಾಠಕ್ಕೆ ಕೆರಡಿಸ್ಕೋಪು, ಟೆಲಿಸ್ಕೋಪು ಇವೆಲ್ಲವೂ ಸಹ ಅವಕಾಶಗಳು ಇದಕ್ಕೆ ಖರ್ಚಿರೋದು. ಅಲ್ಲಿಂದ ಕಲ್ಲು ನಿಮ್ಮ ಬೈ ಕಡೆ ಬರ್ಸಿ. ಹಾಂ ಸರಿ ಸರಿ. ನೀವು ಇಲ್ಲಿ ಉಲ್ಟಾ ಕಾಣೋದು ಇನ್ನೊಂಚೂರಿಂದ ಹಾಂ ಸೂಜಿನಿಂದ ಬಿಂಬಗ್ರಾಹಿ ಅಂತ ಹೇಳಿದೆ. ಅದೇ ಇಲ್ಲ ಉಲ್ಟಾ ಕಾಣುತ್ತೆ. ಕಾಣೋದು ಪರದೆ ಮೇಲೆ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಿನಿಮಾಲ್ಲಿ ಹೆಂಗೆ ತಾನೇ ಮಾಡ್ತಿರೋದು. ನಾವು ಮಾಡಿದ ಪ್ರಯೋಗ ಒಬ್ಬೊಬ್ರು ಹೇಳ್ರಿ. ಪ್ರಯೋಗ ಮಾಡಿಸಿ ನಾವು ಮಾಡಿದ್ವಿ.
ಮತ್ತೆ ಇವೆಲ್ಲ ಮಾಡಿಸ್ತಾರೆ. ಮಾತಾಡಿ ಮತ್ತೆ ಅದರಿಂದ ಏನೇನು ಉಪಯೋಗ ಕೊಡ್ತಾರೆ. ಇದರಿಂದ ಏನೇನು ಉಪಯೋಗ ಪ್ರಯೋಗಾಲಯ ನಿಮ್ಗೆ ಏನು ಉಪಯೋಗ ಆಗ್ತೈತಿ ಅದೆಲ್ಲ ತುಂಬಾ ಯೂಸ್ ಆಗುತ್ತೆ. ನಮ್ಗೆ ಓದ್ಕೊಳಕ್ಕೆ ಇದಾಗುತ್ತೆ, ಅಲ್ವಾ? ಈಸಿ ಆಗುತ್ತೆ. ನಮ್ಗೆ ಇದೆಲ್ಲ ಕಲ್ತ್ಕೊಳಕ್ಕೆ ಈಸಿ ಆಗುತ್ತೆ. ಸರಿ ಆಯ್ತು ಮಾತಾಡಿ ಮಾತಾಡಿ ಯಾರನ್ನ ಮಾತಾಡಿ ಬೇಗ. ನಾವು ಮತ್ತೆ ಕಂಪ್ಯೂಟರ್ ಎಲ್ಲ ಹಾಕ್ತಾರೆ, ಅದನ್ನ ನಾವು ನೋಡ್ಕೊಂಡು ಓದ್ಕೊಂತೀವಿ. ಸರ್ಗಳು ಪಾಠ ಮಾಡ್ತಾರೆ, ಮತ್ತೆ ಹೂಗಳಲ್ಲಿ ದಳ ಅವನ್ನೆಲ್ಲ ಹೇಳ್ಕೊಡ್ತಾರೆ, ಮತ್ತೆ ಇವನ್ನೆಲ್ಲ ನೋಡಿಸ್ತಾರೆ, ಅದೆಲ್ಲ ಹೆಂಗ್ ಮಾಡೋದು ಅಂತ ನೋಡಿಸ್ತಾರೆ. ಪ್ರಯೋಗದಿಂದ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ, ಅರ್ಥ ಮಾಡಿ. ಎಷ್ಟೇ ಕ್ಲಾಸ್ ಮಕ್ಕಳು ನೀವು? 7th. ಜೀರ್ಣಾಂಗ ವ್ಯೂಹ ಬಂದಾಗ ಪೂರ್ತಿ BP ಮಿಷನ್ನು, ಆಮೇಲೆ ಸ್ಟೆಥೋಸ್ಕೋಪು, ಮತ್ತು ಇದು ನಾಡಿ ಮಿಡಿತ, ಇದು ಪಲ್ಸ್ ರೇಟ್ ಹುಡುಗ ಚೆನ್ನಾಗಿ ಕಿವಿ ಸ್ಪೀಡಲ್ಲಿ ಇಟ್ಟಿದ್ದೆ. ದೃಷ್ಟಿ ಭ್ರಮೆ ಅಂತ ಈ ಸೊನ್ನೆಲ್ಲಿ ನೋಡಿದ್ರೆ ಪಕ್ಷಿಗಳು ಹಾರಾಡ್ದಂಗೆ ಕಾಣ್ತವೆ. ದೃಷ್ಟಿ ಭ್ರಮೆ ಪಕ್ಷಿಗಳಿಂದ ಪಕ್ಷಿ ಹಾರಾಡಿದಾಗೆ ವೋಲ್ಟಾಮೀಟರ್ಸು, ಆಮೀಟರ್ಸು, ಇದು ಭೂಮಿಯ ಭ್ರಮಣೆ ಹಗಲು ರಾತ್ರಿ ತೋರಿಸ್ತಕ್ಕಂಥದ್ದು. ಪ್ರಾಥಮಿಕ ಶಾಲೆ ದೊಡ್ಡೇರಿ, ಚಳ್ಳಕೆರೆ ತಾಲೂಕು. ಇದು ಕಸದಿಂದ ರಸ ಅಂತ ಹೇಳಿ ಅನುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಪ್ರಯೋಗಶಾಲೆಯನ್ನು ತಯಾರು ಮಾಡಿ ಮಕ್ಕಳಿಗೆ ವಿಜ್ಞಾನದ ಕಲಿಕೆಯ 100ಕ್ಕೆ 100ರಷ್ಟು ವಿಜ್ಞಾನದ ಕಲಿಕಾಂಶಗಳನ್ನು ಮನದಟ್ಟು ಮಾಡಲಿಕ್ಕೆ ಈ ಪ್ರಯೋಗಶಾಲೆಯನ್ನು ತೆರೆಯಲಾಗಿದೆ. ಇದರಲ್ಲಿ 10 ಹಲವು ಉಪಕರಣಗಳನ್ನು ನೀವು ನೋಡ್ಬೋದು. ನೈಜ ಕಲಿಕೆ, ಗುಣಮಟ್ಟದ ಕಲಿಕೆ ಇದರ ಕಾನ್ಸೆಪ್ಟು. ಇದನ್ನು ತಯಾರು ಮಾಡಿದ್ದು ಮಕ್ಕಳಿಗೋಸ್ಕರ. ಆಮೇಲೆ ಜೊತೆಗೆ ಮಕ್ಕಳನ್ನು ಸೇರಿಸ್ಕೊಂಡು ಒಂದಷ್ಟು ಉಪಕರಣಗಳನ್ನು ತಯಾರು ಮಾಡ್ತೀವಿ. ಈ ವಿಜ್ಞಾನ ಕೇಂದ್ರದಲ್ಲಿ ರಕ್ಷಣೆ ಮಾಡಿ ಮಕ್ಕಳಿಗೆ ವಿಜ್ಞಾನ ತರಗತಿಗಳ ಬೋಧನೆಯನ್ನು ಈ ಕೊಠಡಿಗೆ ಕರ್ಕೊಬಂದು ಬೋಧನೆಯನ್ನು ಮಾಡ್ತೀವಿ. ಇದರಿಂದ ಮಕ್ಕಳಲ್ಲಿ ಉತ್ಸಾಹ, ಉಲ್ಲಾಸ ಮತ್ತು ಸಂತೋಷದಾಯಕ ಕಲಿಕೆ, ಆನಂದದ ಕಲಿಕೆಯನ್ನು ಈ ಒಂದು ಕೇಂದ್ರದಲ್ಲಿ ಅವರಿಗೆ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಹಾಗಾಗಿ ಇದರ ಹೆಸರು ಸೌರಶಕ್ತಿ ವಿಜ್ಞಾನ ಕೇಂದ್ರ ಅಂತಂದು. ಸೌರಶಕ್ತಿಯನ್ನು ಬಳಸಿಕೊಂಡು ಅನೇಕ ಉಪಕರಣಗಳನ್ನು ಮಾಡಿದ್ವಿ. ನೀವು ಇಲ್ಲಿ ಹಿಂದೆ ನೋಡ್ಬೋದು, ಒಂದು 100 ಉಪಕರಣಗಳನ್ನು ಬೆಳಕಿಗೆ ಸಂಬಂಧಪಟ್ಟಂತೆ ಪಾಠೋಪಕರಣಗಳನ್ನು ತಯಾರು ಮಾಡಿ ಹಾಕಿದ್ವಿ. ಆಮೇಲೆ ಸೌರ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ಸೌರ ಜಲತಪ್ತಕ, ಸೌರ ಒಲೆ, ಆಮೇಲೆ ಮಾನವನ ಜೀರ್ಣಾಂಗ ವ್ಯೂಹ, ಸ್ಕೆಲಿಟನ್ಗಳು, ಇವೆಲ್ಲದ ನೈಜ ಕಲಿಕೆಗೆ ಅನುಕೂಲವಾಗುವಂತೆ ಮಕ್ಕಳಿಗೆ ಕಲಿಕೆಯಲ್ಲಿ ತೊಡಗಿಸ್ಲಿಕ್ಕೆ 10 ಹಲವು ಪ್ರಯತ್ನಗಳಲ್ಲಿ ಇದು ಸಹ ಒಂದು. ಈ ವಿಜ್ಞಾನದ ಕಲಿಕೆ ಸಂಪೂರ್ಣ ಕಲಿಕೆ, ಸಂತೋಷದಾಯಕ ಕಲಿಕೆ, ಆನಂದ ಕಲಿಕೆ ಆಗಬೇಕಂತ ಹೇಳಿದ್ರೆ ಒಂದಷ್ಟು ವಿಜ್ಞಾನ ಬೋಧನೆ ಮಾಡಬೇಕಾದ್ರೆ ಚಾಕ್ ಪೀಸು ಬೋರ್ಡಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಒಂದಷ್ಟು ಉಪಕರಣಗಳನ್ನು ನಾವೇ ತಯಾರು ಮಾಡಿ ಮಕ್ಕಳಿಗೆ ಕೊಟ್ಟು ಅವುಗಳಿಗೆ ಗುಂಪುಗಳನ್ನು ಮಾಡಿ ಅವುಗಳ ಸ್ವಕಲಿಕೆ, ಸ್ವತಂತ್ರವಾಗಿ ತನ್ನಷ್ಟಕ್ಕೆ ತಾನೇ ಕಲಿತಕ್ಕಂಥ ಒಂದು ಅವಕಾಶವನ್ನು ಈ ಕೇಂದ್ರದಲ್ಲಿ ಮಾಡಿಕೊಟ್ಟಿದ್ವಿ. ಹಾಗಾಗಿ ಈ ಕೇಂದ್ರಕ್ಕೆ ಬರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ವಿಜ್ಞಾನ ಕೊಠಡಿಗೆ ಹೋಗ್ರಿ ಅಂದ್ರೆ ಸಾಕು, ಅವಕ್ಕೆ ಒಂಥರ ಖುಷಿ. ಯಾಕಂದರೆ ಭಾಳಷ್ಟು ಉಪಕರಣಗಳು ಇಲ್ಲಿ ಅವ್ರ ಕೈಗೆ ಸಿಗೋದ್ರಿಂದ ಖುಷಿಯಾಗಿ ವಿಜ್ಞಾನವನ್ನು ಕಲಿತವೆ. ಆಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಕುತೂಹಲ ನಮಗೆ ಬಹಳ ಮುಖ್ಯ. ಅಂದರೆ ಮಕ್ಕಳಲ್ಲಿ ಕುತೂಹಲ ಮೂಡಿಸ್ತಕ್ಕಂಥದ್ದು. ವಿಜ್ಞಾನ ಕಲಿಕೆ ಕುತೂಹಲವಾಗಿ ಕಲಿಬೇಕದು, ಕಷ್ಟಪಟ್ಟು ಕಲಿಬಾರ್ದು. ಇಷ್ಟಪಟ್ಟು ಕಲಿತಕ್ಕಂಥ ಒಂದು ಅವಕಾಶವನ್ನು ಈ ಕೇಂದ್ರದಲ್ಲಿ ಮಾಡಿಕೊಟ್ಟಿದ್ವಿ. ಹಾಗಾಗಿ ಬಹಳ ಉಪಯೋಗ ಆಗ್ತಕ್ಕಂಥ ಈ ಕೇಂದ್ರ ಮಕ್ಕಳ ಕಲಿಕೆಗೆ ಪೂರಕ ಮತ್ತು ಸಹಕಾರಿಯಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ನನ್ನ ಹೆಸರು ನಾಗರಾಜ್ ಸಿ,
ಮುಖ್ಯೋಪಾಧ್ಯಾಯರು